ನಮಸ್ಕಾರ ಸ್ನೇಹಿತರೆ. ನಿಮ್ಮ ಮನೆಯ ಮುಂದೆ ಇರುವ ತುಳಸಿ ಗಿಡ ಅದು ಕೇವಲ ಒಂದು ಗಿಡ ಅಲ್ಲ ಅನ್ನೋದು ನಿಮಗೆ ಗೊತ್ತಾ? ಅದು ನಿಮ್ಮ ಮನೆಗೆ ಧನ, ಆರೋಗ್ಯ ಮತ್ತು ಅದೃಷ್ಟ ತರೋ ದೈವಿಕ ಶಕ್ತಿ. ಆದರೆ ತುಳಸಿ ಗಿಡದ ಕೆಲವು ಗುಪ್ತ ರಹಸ್ಯಗಳು ಇವೆ. ಅವು ನಿಮಗೆ ಗೊತ್ತಿಲ್ಲ ಅಂದರೆ ನೀವು ದೊಡ್ಡ ಲಾಭ ತಪ್ಪಿಸಿಕೊಳ್ಳುತ್ತಿದ್ದೀರಾ. ಕೆಲವರು ತುಳಸಿಯನ್ನು ಸರಿಯಾಗಿ ನೋಡಿಕೊಳ್ಳುತ್ತಾರೆ, ಆದರೆ ಕೆಲವರು ಗೊತ್ತಿಲ್ಲದೆ ಕೆಲವು ತಪ್ಪುಗಳನ್ನು ಮಾಡುತ್ತಾರೆ. ಅದೇ ಅವರ ಜೀವನದಲ್ಲಿ ಸಮಸ್ಯೆ ಆಗಬಹುದು. ತುಳಸಿ ಗಿಡ ಒಣಗಿದರೆ ಏನು ಸೂಚನೆ ಗೊತ್ತಾ? ತುಳಸಿ ಬಳಿ ಈ ಕೆಲಸ ಮಾಡಿದರೆ ದಾರಿದ್ರ್ಯ ಬರುತ್ತದೆ ಅಂತ ಹೇಳುತ್ತಾರೆ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳೋದು ತುಳಸಿ ಗಿಡದ 7 ಗುಪ್ತ ರಹಸ್ಯಗಳು ಮತ್ತು ನಿಮ್ಮ ಜೀವನವನ್ನು ಬದಲಾಯಿಸೋ ಶಕ್ತಿಶಾಲಿ ಉಪಾಯಗಳು. ವಿಡಿಯೋವನ್ನು ಕೊನೆಯವರೆಗೂ ನೋಡಿರಿ. ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ಖಂಡಿತ ಆಗುತ್ತದೆ. ಭಾಗ 1: ತುಳಸಿಯ ದೈವಿಕ ಮಹತ್ವ. ತುಳಸಿ ಗಿಡ ಇದು ಕೇವಲ ಒಂದು ಸಸ್ಯವಲ್ಲ, ಇದು ದೇವಿಯ ರೂಪ. ಹಿಂದೂ ಧರ್ಮದಲ್ಲಿ ತುಳಸಿಯನ್ನು ವಿಷ್ಣು ಪ್ರಿಯ ಎಂದು ಕರೆಯುತ್ತಾರೆ. ಅಂದರೆ ಶ್ರೀ ಮಹಾವಿಷ್ಣುವಿಗೆ ಅತ್ಯಂತ ಪ್ರಿಯವಾದದ್ದು. ಶಾಸ್ತ್ರಗಳಲ್ಲಿ ಹೇಳಿರುವ ಪ್ರಕಾರ ತುಳಸಿ ಇಲ್ಲದೆ ವಿಷ್ಣು ಪೂಜೆ ಸಂಪೂರ್ಣವಾಗುವುದಿಲ್ಲ. ನಿಮ್ಮ ಮನೆ ಮುಂದೆ ತುಳಸಿ ಇದ್ದರೆ ಆ ಮನೆಯಲ್ಲಿ ದೈವಿಕ ಶಕ್ತಿ ನೆಲೆಸಿರುತ್ತದೆ. ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತವೆ. ಲಕ್ಷ್ಮೀ ದೇವಿಯ ಕೃಪೆ ಸದಾ ಇರುತ್ತದೆ. ಇನ್ನೊಂದು ಶಾಕಿಂಗ್ ಸತ್ಯ ಏನೆಂದರೆ ತುಳಸಿ ಇರುವ ಮನೆಯಲ್ಲಿ ಯಮಧರ್ಮರಾಜನ ಪ್ರವೇಶ ಕಡಿಮೆಯಾಗುತ್ತದೆ ಅಂತ ಪುರಾಣಗಳಲ್ಲಿ ಉಲ್ಲೇಖ ಇದೆ. ಅದಕ್ಕೆ ಹಿಂದಿನ ಕಾಲದಲ್ಲಿ ಪ್ರತಿಯೊಂದು ಮನೆಯಲ್ಲಿ ತುಳಸಿ ಕಟ್ಟೆ ಇರುತ್ತಿತ್ತು. ಆದರೆ ಇಂದಿನ ಕಾಲದಲ್ಲಿ ಬಹಳ ಜನರು ತುಳಸಿಯನ್ನು ಕೇವಲ ಗಿಡ ಅಂತ ನೋಡುತ್ತಾರೆ, ಅದರ ಶಕ್ತಿಯನ್ನು ಅರಿಯೋದಿಲ್ಲ. ನೀವು ಕೂಡ ಹೀಗೆ ಮಾಡುತ್ತಿದ್ದೀರಾ? ಮುಂದಿನ ಭಾಗದಲ್ಲಿ ನಿಮ್ಮ ಜೀವನ ಬದಲಾಯಿಸುವ ತುಳಸಿ ಗಿಡದ 7 ಗುಪ್ತ ರಹಸ್ಯಗಳು ತಿಳಿಯೋಣ. ಭಾಗ 2: ತುಳಸಿ ಗಿಡದ 7 ಗುಪ್ತ ರಹಸ್ಯಗಳು. ಈಗ ನೀವು ಕೇಳೋದು ತುಳಸಿ ಗಿಡದ ನಿಜವಾದ ಶಕ್ತಿ. ಈ 7 ರಹಸ್ಯಗಳು ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು. ರಹಸ್ಯ 1: ಹಣವನ್ನು ಆಕರ್ಷಿಸುವ ಶಕ್ತಿ. ಪ್ರತಿ ಬೆಳಗ್ಗೆ ಸ್ನಾನ ಮಾಡಿದ ನಂತರ ತುಳಸಿ ಗಿಡಕ್ಕೆ ನೀರು ಹಾಕಿದರೆ ಮನೆಯಲ್ಲಿರುವ ದಾರಿದ್ರ್ಯ ನಿಧಾನವಾಗಿ ದೂರವಾಗುತ್ತೆ. ಹಣದ ಪ್ರವಾಹ ಹೆಚ್ಚಾಗುತ್ತೆ. ಇದು ಕೇವಲ ನಂಬಿಕೆ ಅಲ್ಲ, ಅನೇಕರು ಅನುಭವಿಸುವ ಸತ್ಯ. ರಹಸ್ಯ 2: ಲಕ್ಷ್ಮೀ ದೇವಿಯ ಪ್ರವೇಶ. ಸಂಜೆ ಸಮಯದಲ್ಲಿ ತುಳಸಿ ಮುಂದೆ ದೀಪ ಹಚ್ಚಿದರೆ ಮನೆಗೆ ಲಕ್ಷ್ಮೀ ದೇವಿಯ ಪ್ರವೇಶ ಆಗುತ್ತದೆ. ಮನೆಯ ವಾತಾವರಣ ಪಾಸಿಟಿವ್ ಆಗುತ್ತದೆ. ಈ ಒಂದು ಸಣ್ಣ ಉಪಾಯ ನಿಮ್ಮ ಅದೃಷ್ಟವನ್ನೇ ಬದಲಾಯಿಸಬಹುದು. ರಹಸ್ಯ 3: ಆರೋಗ್ಯದ ಗುಪ್ತ ಮಂತ್ರ. ಪ್ರತಿದಿನ 1 ಅಥವಾ 2 ತುಳಸಿ ಎಲೆ ತಿಂದರೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ, ಮನಸ್ಸು ಶಾಂತವಾಗುತ್ತದೆ, ದೇಹ ಶುದ್ಧವಾಗುತ್ತದೆ. ಇದನ್ನೇ ನಮ್ಮ ಪೂರ್ವಿಕರು ಪ್ರತಿದಿನ ಬಳಸುತ್ತಿದ್ದರು. ರಹಸ್ಯ 4: ನಕಾರಾತ್ಮಕ ಶಕ್ತಿ ನಾಶಕ. ತುಳಸಿ ಗಿಡ ಒಂದು ನ್ಯಾಚುರಲ್ ಎನರ್ಜಿ ಪ್ಯೂರಿಫೈಯರ್. ಮನೆಯಲ್ಲಿರುವ ಕೆಟ್ಟ ಶಕ್ತಿಗಳನ್ನು ಹೀರಿಕೊಳ್ಳುತ್ತದೆ, ವಾಸ್ತು ದೋಷಗಳನ್ನು ಕಡಿಮೆ ಮಾಡುತ್ತದೆ. ತುಳಸಿ ಇದ್ದ ಮನೆಯಲ್ಲಿ ಶಾಂತಿ ಮತ್ತು ಸಮೃದ್ಧಿ ಹೆಚ್ಚಾಗುತ್ತದೆ. ರಹಸ್ಯ 5: ತುಳಸಿ ಒಣಗುವುದು. ನಿಮ್ಮ ಮನೆಯಲ್ಲಿ ತುಳಸಿ ಗಿಡ ಅಚಾನಕ್ ಒಣಗಿದರೆ ಇದು ಸಾಮಾನ್ಯ ಅಲ್ಲ, ಅದು ಮನೆಯ ಶಕ್ತಿ ಅಸಮತೋಲನದ ಸೂಚನೆ. ಕೆಲವೊಮ್ಮೆ ದುಷ್ಟ ದೃಷ್ಟಿಯ ಪರಿಣಾಮವೂ ಆಗಿರಬಹುದು. ಇದನ್ನು ಎಂದಿಗೂ ಇಗ್ನೋರ್ ಮಾಡಬೇಡಿ. ರಹಸ್ಯ 6:
7 ಪ್ರದಕ್ಷಿಣೆ ಶಕ್ತಿ. ಪ್ರತಿದಿನ ತುಳಸಿ ಸುತ್ತ 7 ಬಾರಿ ಪ್ರದಕ್ಷಿಣೆ ಮಾಡಿದರೆ ನಿಮ್ಮ ಮನೋಭಿಲಾಷೆಗಳು ನೆರವೇರುತ್ತವೆ, ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಈ ಉಪಾಯ ತುಂಬಾ ಶಕ್ತಿಶಾಲಿ. ರಹಸ್ಯ 7. ರಾತ್ರಿ ತುಳಸಿ ಸ್ಪರ್ಶ ಬೇಡ. ರಾತ್ರಿ ಸಮಯದಲ್ಲಿ ತುಳಸಿ ಎಲೆ ತೆಗೆಯುವುದು ಅಥವಾ ಸ್ಪರ್ಶಿಸುವುದು ಶಾಸ್ತ್ರದ ಪ್ರಕಾರ ತಪ್ಪು. ಅದು ದೈವಿಕ ಶಕ್ತಿಯನ್ನು ಕಡಿಮೆ ಮಾಡುತ್ತದೆ. ಇದನ್ನು ಬಹಳ ಜನ ಗೊತ್ತಿಲ್ಲದೆ ಮಾಡುತ್ತಾರೆ. ಈ 7 ರಹಸ್ಯಗಳಲ್ಲಿ ಯಾವುದು ನಿಮಗೆ ಗೊತ್ತಿರಲಿಲ್ಲ? ಆದರೆ ಇನ್ನೂ ದೊಡ್ಡ ತಪ್ಪುಗಳು ಇವೆ. ಮುಂದಿನ ಭಾಗದಲ್ಲಿ ತುಳಸಿ ಬಗ್ಗೆ ಮಾಡಬಾರದ ದೊಡ್ಡ ತಪ್ಪುಗಳನ್ನು ತಿಳಿಯೋಣ. ಭಾಗ 3, ತುಳಸಿ ಬಗ್ಗೆ ಮಾಡಬಾರದ ತಪ್ಪುಗಳು. ಇಲ್ಲಿಯವರೆಗೆ ನೀವು ತುಳಸಿ ಗಿಡದ ಶಕ್ತಿ ನೋಡಿದ್ದೀರಿ. ಆದರೆ ಈಗ ಗಮನದಿಂದ ಕೇಳಿ. ಕೆಲವು ಸಣ್ಣ ತಪ್ಪುಗಳು ನಿಮ್ಮ ಜೀವನದಲ್ಲಿ ದೊಡ್ಡ ಸಮಸ್ಯೆಗಳಿಗೆ ಕಾರಣ ಆಗಬಹುದು. ತಪ್ಪು 1, ತುಳಸಿಗೆ ಕಾಲಿನಿಂದ ಸ್ಪರ್ಶ. ತುಳಸಿ ಗಿಡ ಪವಿತ್ರ. ಅದನ್ನು ಕಾಲಿನಿಂದ ಸ್ಪರ್ಶಿಸುವುದು ಅಥವಾ ಅಡ್ಡವಾಗಿ ಹೋಗುವುದು ಇದು ಅವಮಾನ ಎಂದು ಪರಿಗಣಿಸಲಾಗುತ್ತದೆ. ಇದರಿಂದ ಭಾಗ್ಯ ಕುಗ್ಗಬಹುದು. ತಪ್ಪು 2, ಒಣಗಿದ ತುಳಸಿ ಗಿಡ ಇಡುವುದು. ಮನೆಯಲ್ಲಿ ಒಣಗಿದ ತುಳಸಿ ಗಿಡ ಇಟ್ಟುಕೊಂಡರೆ ಅದು ನಕಾರಾತ್ಮಕ ಶಕ್ತಿ ಹೆಚ್ಚಿಸುತ್ತದೆ. ಮನೆಯ ಶಾಂತಿ ಕಡಿಮೆಯಾಗಬಹುದು. ಒಣಗಿದ ಗಿಡವನ್ನು ತಕ್ಷಣ ತೆಗೆದು ಹೊಸ ತುಳಸಿ ನೆಡುವುದು. ತಪ್ಪು 3, ತಪ್ಪು ಸಮಯದಲ್ಲಿ ಎಲೆ ಕೀಳುವುದು. ತುಳಸಿ ಎಲೆ ಯಾವಾಗ ಬೇಕಾದರೂ ಕೀಳುವುದು ಸರಿಯಲ್ಲ. ಭಾನುವಾರ, ಏಕಾದಶಿ, ರಾತ್ರಿ ಸಮಯ, ಈ ಸಮಯಗಳಲ್ಲಿ ಎಲೆ ತೆಗೆಯಬಾರದು ಅಂತ ಹೇಳುತ್ತಾರೆ. ತಪ್ಪು 4, ಅಶುದ್ಧ ಸ್ಥಿತಿಯಲ್ಲಿ ಸ್ಪರ್ಶ. ಸ್ನಾನ ಮಾಡದೆ ತುಳಸಿ ಗಿಡವನ್ನು ಮುಟ್ಟೋದು ಶಾಸ್ತ್ರದ ಪ್ರಕಾರ ತಪ್ಪು. ದೈವಿಕ ಶಕ್ತಿ ಕಡಿಮೆಯಾಗಬಹುದು. ತಪ್ಪು 5, ತುಳಸಿ ಹತ್ತಿರ ಕಸ ಅಥವಾ ಅಶುದ್ಧತೆ. ತುಳಸಿ ಗಿಡದ ಸುತ್ತ ಕಸ, ಮಣ್ಣು, ಅಶುದ್ಧತೆ ಇದ್ದರೆ ಪಾಸಿಟಿವ್ ಎನರ್ಜಿ ಕಡಿಮೆಯಾಗುತ್ತದೆ. ವಾಸ್ತು ದೋಷ ಹೆಚ್ಚಾಗಬಹುದು. ನೀವು ಈ ತಪ್ಪುಗಳಲ್ಲಿ ಯಾವುದಾದರೂ ಮಾಡುತ್ತಿದ್ದೀರಾ? ಇದರಿಂದ ನಿಮ್ಮ ಭಾಗ್ಯಕ್ಕೆ ಅಡ್ಡಿ ಆಗಿರಬಹುದು. ಆದರೆ ಚಿಂತಿಸಬೇಡಿ, ಇದಕ್ಕೆ ಒಂದು ಶಕ್ತಿಶಾಲಿ ಪರಿಹಾರ ಇದೆ. ಮುಂದಿನ ಭಾಗದಲ್ಲಿ ತುಳಸಿ ಗಿಡದ ಶಕ್ತಿ ಹೆಚ್ಚಿಸುವ ಗುಪ್ತ ಉಪಾಯ ಹೇಳುತ್ತೀನಿ. ಭಾಗ 4, ತುಳಸಿ ಶಕ್ತಿ ಹೆಚ್ಚಿಸುವ ಗುಪ್ತ ಉಪಾಯ. ಇಲ್ಲಿಯವರೆಗೆ ನೀವು ತುಳಸಿ ಗಿಡದ ರಹಸ್ಯಗಳು ಮತ್ತು ತಪ್ಪುಗಳನ್ನು ತಿಳಿದುಕೊಂಡಿರಿ. ಈಗ ಕೇಳಿ ಒಂದು ಶಕ್ತಿಶಾಲಿ ಉಪಾಯ. ಪ್ರತಿ ಶುಕ್ರವಾರ ಸಂಜೆ ತುಳಸಿ ಗಿಡದ ಮುಂದೆ ಒಂದು ದೀಪ ಹಚ್ಚಿ ಸ್ವಲ್ಪ ಹಾಲು ಅರ್ಪಿಸಿ, ನಂತರ ಕೈ ಜೋಡಿಸಿ ಈ ಮಂತ್ರವನ್ನು 11 ಬಾರಿ ಜಪಿಸಿ. ಓಂ ತುಳಸಿಯೈ ನಮಃ. ಈ ಸಣ್ಣ ಉಪಾಯ ಮಾಡಿದರೆ ಮನೆಯಲ್ಲಿನ ಧನ ಮತ್ತು ಸಮೃದ್ಧಿ ಬರುತ್ತದೆ. ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಕುಟುಂಬದಲ್ಲಿ ಸೌಹಾರ್ದತೆ ಹೆಚ್ಚಾಗುತ್ತದೆ. ಇದು ಅನೇಕರು ಅನುಭವಿಸಿದ ಶಕ್ತಿಶಾಲಿ ಉಪಾಯ. ತುಳಸಿ ಗಿಡ ಕೇವಲ ಒಂದು ಸಸ್ಯವಲ್ಲ, ಇದು ನಿಮ್ಮ ಮನೆಯ ರಕ್ಷಕ ದೇವತೆ. ಇದು ನಿಮ್ಮ ಜೀವನ ಬದಲಾಯಿಸೋ ಶಕ್ತಿ ಹೊಂದಿದೆ. ಇವತ್ತು ನೀವು ಕೇಳಿದ ಈ ರಹಸ್ಯಗಳನ್ನು ಇಂದಿನಿಂದಲೇ ಅನುಸರಿಸಿ. ನಿಮ್ಮ ಜೀವನದಲ್ಲಿ ಅದ್ಭುತ ಬದಲಾವಣೆ ನೋಡುತ್ತೀರಾ. ಈ ವಿಡಿಯೋ ನಿಮಗೆ ಉಪಯೋಗ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಇನ್ನಷ್ಟು ಇಂತಹ ಗುಪ್ತ ಆಧ್ಯಾತ್ಮಿಕ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ.